ನ್ಯೂ ಇಯರ್ ವೆಲ್ಕಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಜಗಮಗ ಅಂತ ಇದೆ. ಕಲರ್ಫುಲ್ ಲೈಟ್, ಮಸ್ತ್ ಡ್ಯಾನ್ಸ್, ಜೋರಾಗಿದೆ. ಚರ್ಚ್ ಸ್ಟ್ರೀಟ್ನಲ್ಲಿ ಬಾಂಬ್ ಸ್ಕ್ವಾಡ್ನವರು ಪರಿಶೀಲನೆಯನ್ನು ನಡೆಸಿದರು. ಕೆಲವೊಂದಿಷ್ಟು ಪ್ರಮುಖ ಮಳಿಗೆಗಳು, ಜಂಕ್ಷನ್ಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಪಾರ್ಟಿ ನಡೀತಾ ಇದೆ ಜೋರಾಗಿ ಬೆಂಗಳೂರಿನ MG ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ. ಜನರು ಅದ್ದೂರಿಯಾಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಲರ್ಫುಲ್ ಲೈಟ್ಗಳಿಂದ ಚರ್ಚ್ ಸ್ಟ್ರೀಟ್ ಜಗಮಗಿಸ್ತಾ ಇದೆ. ಬಾಂಬ್ ಸ್ಕ್ವಾಡ್ನವರು ಪರಿಶೀಲನೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 2025 ಬರಮಾಡಿಕೊಳ್ಳಿಕ್ಕೆ, ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಯಾವ ರೀತಿಯಾಗಿ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಈಗಾಗಲೇ ಪಾರ್ಟಿಗಳಿಗೆ ಹೋಗಿದ್ದಾರೆ. ಆಲ್ರೆಡಿ ಪಾರ್ಟಿ ಶುರುವಾಗಿದೆ. ದೃಶ್ಯಾವಳಿಗಳನ್ನು ಚರ್ಚ್ ಸ್ಟ್ರೀಟ್ ಹಾಗೆಯೇ MG ರೋಡ್ನಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂತ ಹೇಳಿದ್ರೆ ಪಾರ್ಟಿ ಜೋರಾಗಿರುತ್ತೆ. ಒಂದಷ್ಟು ಜನ ಪಾರ್ಟಿ ಮಾಡಬೇಕು ಅಂಥೇಳಿ ಬಂದರೆ, ಇನ್ನೊಂದಷ್ಟು ಜನ ಅಲ್ಲಿ ಆಗುವಂಥ ಮೋಜು ಮಸ್ತಿಗಳನ್ನು ನೋಡೋಕ್ಕಂತ MG ರೋಡ್ಗೆ ಬರ್ತಾರೆ. ಹಾಗೆಯೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಬ್ಗಳಿರುವಂಥ ಏರಿಯಾಗಳಲ್ಲಿ MG ರೋಡ್ ಕೂಡ ಒಂದು, ಚರ್ಚ್ ಸ್ಟ್ರೀಟ್ ಕೂಡ ಒಂದು. ಹೀಗಾಗಿ ಸಾಕಷ್ಟು ಜನ ಬರ್ತಾರೆ, ಮೋಜು ಮಸ್ತಿ ಮಾಡ್ತಾರೆ, ಪಾರ್ಟಿ ಕೂಡ ಜೋರಾಗಿರುತ್ತೆ. ಗಮನಿಸ್ತಾ ಇರ್ಬೋದು, MG ರಸ್ತೆ ಜಗಮಗ ಅಂತ ಇದೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಯಾವ ರೀತಿಯಾಗಿ ಜನ ತಯಾರಾಗಿದ್ದಾರೆ. ಒಂದಷ್ಟು ಪಬ್ಗಳ ಒಳಗಡೆ ಇದ್ದಾರೆ. ಇನ್ನೊಂದಷ್ಟು ಜನ ಅಲ್ಲಿ ಸೇರುವಂಥ ಜನರನ್ನ ಯಾಕಷ್ಟು ಜನ ಸೇರ್ತಾರೆ ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ MG ರೋಡ್ನಲ್ಲಿ ಮೋಜು ಮಸ್ತಿ ಇರುತ್ತೆ, ಜಗಮಗ ಲೈಟಿಂಗ್ಸ್ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅದು ಕೂಡ MG ರೋಡ್ನಿಂದ. ವಿಶ್ವನಾಥ್, ವಿಜುವಲ್ಸ್ಗಳಲ್ಲಿ ಗಮನಿಸ್ತಾ ಇದ್ರಿ, ಜನಸಾಗರವೇ ಕಂಡು ಬರ್ತಾ ಇದೆ MG ರಸ್ತೆಯಲ್ಲಿ. ಹೇಗಿದೆ ಜನರಲ್ಲಿನ ಜೋಶ್? ಯಾವ ರೀತಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾ ಇದ್ದಾರೆ? ಎಸಪತ್ತ ಖಂಡಿತವಾಗ್ಲು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊಸ ವರ್ಷದ ರಂಗು ಎಲ್ಲ ಕಡೆ ಜೋರಾಗುತ್ತೆ. ಈಗಾಗಲೇ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಮತ್ತು MG ರಸ್ತೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇರುವಂಥದ್ದು. ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಹರಸಾಹಸವನ್ನು ಪಡ್ತಾ ಇದೆ. ಸದ್ಯಕ್ಕೆ ನಾನು ಈ ಒಂದು ಬ್ರಿಗೇಡ್ ರೋಡ್ನಲ್ಲೇ ಇರುವಂಥದ್ದು, ಬ್ರಿಗೇಡ್ ರೋಡ್ನಲ್ಲಿ ಇರುವಂತಹ ವಾಸ್ತವತೆಯನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಏನು ಬ್ರಿಗೇಡ್ ರೋಡ್ನ ಒಪೇರಾ ಜಂಕ್ಷನ್ ಏನಿದೆ, ಆ ಒಪೇರಾ ಜಂಕ್ಷನ್ ಬಳಿ ನಾನಿರುವಂಥದ್ದು. ಒಪೇರಾ ಜಂಕ್ಷನ್ ಬಳಿ ಇವರೆಲ್ಲರೂ ಕೂಡ ಈಗಾಗಲೇ ನ್ಯೂ ಇಯರಲ್ಲಿ ಏನೇನು ಸಣ್ಣ ಮಟ್ಟಕ್ಕೆ ಎಂಜಾಯ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಂಡು
ವಾಪಸ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಏನು ಪೊಲೀಸರು ಒಂದು ಕಡೆ CCB ಪೊಲೀಸರು, ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ ನಗರ ಪೊಲೀಸರು, ಅದರಲ್ಲೂ ಕೂಡ ಬೇರೆ ಬೇರೆ ಕೇಂದ್ರ ವಿಭಾಗದಿಂದ ಏನೆಲ್ಲ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅವರೆಲ್ಲರೂ ಕೂಡ ಕರ್ತವ್ಯದಲ್ಲಿ ತೊಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಯುವಕ ಯುವತಿಯರಾಗಿರಬಹುದು, ಅದೇ ರೀತಿಯಾಗಿ ಫ್ಯಾಮಿಲಿಗಳು ಕೂಡ ಬಂದು MG ರೋಡ್ನಲ್ಲಿ ಎಂಜಾಯ್ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಏನೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿರುವಂಥದ್ದು. ಇನ್ನು ಪೊಲೀಸರು ಒಮ್ಮುಖ ರಸ್ತೆಯಲ್ಲಿ ಮಾತ್ರ ಅಂತಂದ್ರೆ ಒಂದು ಕಡೆಯಲ್ಲಿ ಎಂಟ್ರಿಯನ್ನು ಕೊಟ್ಟರೆ ಏನು ಬ್ರಿಗೇಡ್ ರೋಡ್ ಎಂಟ್ರಿ ಏನಿದೆ ಅಲ್ಲಿಗೆ ಎಂಟ್ರಿ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನು ಚರ್ಚ್ ಈ ಒಂದು ಒಪೆರಾ ಜಂಕ್ಷನ್ ಏನಿದೆ ಅಲ್ಲಿಗೆ ಎಕ್ಸಿಟ್ ಆಗಬೇಕಾಗತ್ತೆ. ಒಂದು ಕಡೆಯಲ್ಲಿ ಮಾತ್ರ ಅವಕಾಶ ಬರೋದಕ್ಕೆ ಹೋಗೋದಕ್ಕೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಜಗಮಗಿಸುವಂತಹ ಲೈಟಿಂಗನ್ನು ಕೂಡ ನೀವು ಗಮನಿಸ್ಬೋದು. ಯಾಕಂತಂದ್ರೆ ಈ ಲೈಟಿಂಗ್ ನ್ಯೂ ಇಯರ್ ದಿನ ರಂಗನ್ನು ಪಡಿಬೇಕು ಅಂತಂದ್ರೆ ಈ ಲೈಟಿಂಗು ಕೂಡ ಇದಕ್ಕೆ ಕಾರಣ. ಯಾಕಂತಂದ್ರೆ ಬಣ್ಣ ಬಣ್ಣದ ಲೈಟಿಂಗ್ ಅನ್ನು ನೋಡೋದಕ್ಕಾಗಿ ಅನೇಕ ಮಂದಿ ಬೆಂಗಳೂರಿಗರಾಗಿರ್ಬೋದು, ಬೇರೆ ಬೇರೆ ರಾಜ್ಯದ ಅದರಲ್ಲೂ ಕೂಡ ಕೇರಳ ಮತ್ತು ತಮಿಳುನಾಡು, ಆಂಧ್ರ, ತೆಲಂಗಾಣ, ಇದೇ ರೀತಿಯಾಗಿ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಂದಲೂ ಕೂಡ ಅನೇಕ ಮಂದಿ ಬರ್ತಾರೆ. ಅದರಲ್ಲೂ ಕೂಡ IT-BT ಉದ್ಯೋಗಿಗಳು ಕೂಡ ಇಲ್ಲಿ ಹೆಚ್ಚಾಗಿರುವಂಥದ್ದು. ಯುವಜನತೆ ಒಂದು ಹೊಸ ವರ್ಷವನ್ನು ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೂಡ ಬರ್ತಾ ಇರುವಂಥದ್ದು. ಇನ್ನು ಈ ಮೈಕ್ ಸೆಟ್ಗಳ ಮುಖಾಂತರವಾಗೂ ಕೂಡ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಮತ್ತು ಎಲ್ಲೆಲ್ಲಿ ಜನ ನಿಲ್ತಾರೋ ಅವರನ್ನು ಕಳುಹಿಸಿಕೊಡುವಂತಹ ಕೆಲಸ. ಯಾಕಂತಂದರೆ ಹೆಚ್ಚಿನ ಕ್ರೌಡ್ ಆಯಿತು ಅಂತಂದರೆ ಅವರನ್ನು ಕಂಟ್ರೋಲ್ ಮಾಡುವುದು ಸಾಕಷ್ಟು ಕಷ್ಟ ಕೂಡ ಆಗುತ್ತೆ. ಹೀಗಾಗಿ ಬ್ಯಾರಿಕೇಡ್ಗಳನ್ನು ಹಾಕುವ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಜನರನ್ನು ತಹಬದಿಗೆ ತರುವಂಥದ್ದು ಮತ್ತು ಜನರನ್ನು ಕಳುಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಈಗ ಸಮಯ 9:10, 12 ಗಂಟೆಯ ನಂತರ ಇನ್ನೂ ರಂಗು ಪಡೆಯುವಂಥದ್ದು. ಯಾಕಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಹೊಸ ವರ್ಷಕ್ಕೆ ಕಾಲಿಟ್ಟಿರುವಂಥದ್ದು ಜನ. ಆದರೆ ಬೆಂಗಳೂರಿನಲ್ಲಿ ಈಗ ಭಾರತದಲ್ಲಿ ಇನ್ನೂ ಕೆಲವೇ ಗಂಟೆಗಳು ಅಂದರೆ ಇನ್ನೂ 3 ಗಂಟೆ ಬಾಕಿ ಇದೆ ಹೊಸ ವರ್ಷಕ್ಕೆ. ಇನ್ನು ಪೊಲೀಸರಾದಿಯಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಅಗ್ನಿಶಾಮಕ ಸಿಬ್ಬಂದಿ ಆಗಿರಬಹುದು, ಎಲ್ಲರೂ ಕೂಡ ಇಲ್ಲಿಗೆ ಸಾಥ್ ಕೊಟ್ಟಿರುವಂಥದ್ದು. ಇನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಾಗಿರಬಹುದು, ಕೇಂದ್ರ ವಿಭಾಗ DCP ಶೇಖರ್ ಟೆಕ್ಕಣ್ಣನವರಾಗಿರಬಹುದು, ACPಗಳಾಗಿರಬಹುದು, ಎಲ್ಲರೂ ಕೂಡ ಕಂಪ್ಲೀಟಾಗಿ ಇಲ್ಲಿ ಬಂದೋಬಸ್ತನ್ನು ನೋಡ್ಕೊಂಡಿರುವಂಥದ್ದು. ಇನ್ನು ಬೇರೆ ಬೇರೆ ಕಡೆಗಳಿಂದ ಏನು ಜನ ಬಂದಿದ್ದಾರಲ್ಲ ಅವರು ಕೂಡ ನ್ಯೂ ಇಯರನ್ನು ಎಂಜಾಯ್ ಮಾಡಬೇಕು, ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಬೇಕು. ಅದೇ ರೀತಿಯಾಗಿ ತಾವು ಹೊಸ ವರ್ಷವನ್ನು ತುಂಬ ಎಂಜಾಯ್ ಅಂತಂದರೆ ಖುಷಿಯಿಂದ ಬರಮಾಡಿಕೊಳ್ಬೇಕು ಅನ್ನೋದು ನಿರ್ಧಾರದೊಂದಿಗೆ ಇಲ್ಲಿ ಬಂದಿರುವಂಥದ್ದು. ಒಟ್ಟಾರೆ ಏನು ಒಪೆರಾ ಜಂಕ್ಷನ್ ಏನಿದೆ, ಈ ಒಪೆರಾ ಜಂಕ್ಷನ್ನ ಎಕ್ಸಿಟ್ ಏನಿದೆ ಅಲ್ಲಿ ಎಕ್ಸಿಟ್ ಆಗುವಂಥದ್ದು ಜನ ಮತ್ತು ಬ್ರಿಗೇಡ್ ರೋಡ್ಗೆ ಎಂಟ್ರಿ ಕೊಡ್ತಾರೆ ಮತ್ತು ಚರ್ಚ್ ಸ್ಟ್ರೀಟ್ಗೆ ಎಂಟ್ರಿ ಕೊಡುವಂಥವ್ರು ಕಂಪ್ಲೀಟಾಗಿ ತಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಆ ಪ್ಲ್ಯಾನ್ಗಳನ್ನು ಮುಗಿಸ್ಕೊಂಡು ಇದೇ ವೇನಲ್ಲಿ ಎಕ್ಸಿಟ್ ಆಗಬೇಕಾಗಿದೆ. ಇನ್ನು ಪ್ರಮುಖವಾಗಿ ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬೋದು, ಅಹಿತಕರ ಘಟನೆಗಳಾಗ ನಡಿಬಾರ್ದು ಮತ್ತು ಮಹಿಳೆಯರ ಯುವತಿಯರ ಒಂದು ಸೇಫ್ಟಿ ಏನು ನೋಡಬೇಕಲ್ಲ ಅದೆಲ್ಲದಕ್ಕೂ ಕೂಡ ಸರಿಯಾದಂತಹ ಕ್ರಮವನ್ನು ಈಗ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು ಮತ್ತು BBMP ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿರುವಂಥದ್ದು. ಇನ್ನು ಮಹಿಳೆಯರಿಗಾಗಿ ಸೇಫ್ಟಿ ಐಲ್ಯಾಂಡ್ಗಳಾಗಿರ್ಬೋದು ಮತ್ತು ಅಲ್ಲಲ್ಲಿ CCTVಗಳನ್ನು ಒಂದು ಕಂಪ್ಲೀಟಾಗಿ ಇಲ್ಲಿ ಹಾಕಲಾಗಿರುವಂಥದ್ದು. ಏನು CCTV ಫೋಟೋಸ್ಗಳ ಏನೇನಿರುತ್ತೆ ಆ ಎಲ್ಲದನ್ನು ಕೂಡ ಮಾನಿಟರ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇಲ್ಲಿ ಪೊಲೀಸರು ಸನ್ನದ್ಧರಾಗಿರುವಂಥದ್ದು. ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಮಾನಿಟರ್ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ನ್ಯೂ ಇಯರನ್ನು ಎಂಜಾಯ್ ಮಾಡುವಂಥವ್ರು ಏನಿದ್ದಾರೆ ಅವರನ್ನು ಅಂದರೆ ಈಗ 9 ಗಂಟೆ ಆದರೆ ಸ್ವಲ್ಪ ಜನ MG ರೋಡ್ಗೆ ಬರಬೇಕು ಮತ್ತು ಹೆಚ್ಚಿನ ಮಟ್ಟಿಗೆ ಕ್ರೌಡ್ ಏನು ಸೇರ್ತಾರಲ್ಲ ಅದನ್ನು ಕೂಡ ನೋಡಬೇಕು ಮತ್ತು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಇಲ್ಲಿ ಬರ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಎಕ್ಸಿಟ್ ಆದಮೇಲೆ ಮತ್ತೆ ಇವರು 1 ಕಿಲೋಮೀಟರ್ ಸುತ್ತಕೊಂಡು ಬಂದು ಮತ್ತೆ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ಗೆ ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಜನರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಏನೋ ಈ ಬಾರಿ ಸಖತ್ ಪ್ಲಾನ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಯುವಕ ಯುವತಿಯರಾಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದಂಥವರು ಕೂಡ ಇಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಅದೇ ರೀತಿಯಾಗಿ ಏನು MG ರಸ್ತೆಯಲ್ಲಿ ಇರುವಂತಹ ಪಬ್ಬು ಕ್ಲಬ್ಗಳು ಕಂಪ್ಲೀಟಾಗಿ ಫಿಲ್ ಆಗಿರುವಂಥದ್ದು. ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆಗಿತ್ತು. ಅಡ್ವಾನ್ಸ್ ಬುಕ್ಕಿಂಗ್ ಆದಂತಹ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಹೌಸ್ಫುಲ್ ಆಗಿರುವಂಥದ್ದು. ಅವರನ್ನು ಕೂಡ 12 ಗಂಟೆ ಅಂದರೆ ಪಬ್ಬು ಕ್ಲಬ್ಗಳು ಕೂಡ 12:30 ಸುಮಾರಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಅದಾದ ಮೇಲೆ ಎಲ್ಲರೂ ಮನೆಗೆ ಹೋಗಬೇಕಾಗತ್ತೆ. ಎಲ್ಲೆಂದರಲ್ಲಿ ಕಾನೂನು ಬಾಹಿರವಾಗಿ ನಡ್ಕೊಳ್ಳೋದು, ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು ಮತ್ತು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡುವವರ ವಿರುದ್ಧವಾಗೂ ಕೂಡ ಸಮರ ಸಾರುವಂತಹ ಕೆಲಸವನ್ನು ನಗರ ಪೊಲೀಸರು ಮಾಡಿರುವಂಥದ್ದು. ಅಕಸ್ಮಾತಾಗಿ ಏನಾದರೂ ಮದ್ಯಪಾನ ಮಾಡಿ ವಾಹನ ಚಾಲನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಫೈನ್ ಹಾಕೋದಾಗಿರ್ಬೋದು. ಅದೇ ರೀತಿ
ರೀತಿಯಾಗಿ ಅವರ ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಅದನ್ನು ಕೂಡ ರದ್ದು ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪಕ್ಕಾ ಒಂದು ಎಚ್ಚರಿಕೆಯನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿಯೇ ಆಯಕಟ್ಟಿನ ಜಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟಿಂಗ್ ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ಇನ್ನು 2.5 ಗಂಟೆ ಬಾಕಿ ಇದೆ. ಹೊಸ ವರ್ಷ ಕಾಲಿಡ್ತಾ ಇದೆ. ಎಲ್ಲರೂ ಕೂಡ ಸಂತಸದಿಂದ ಎಂಜಾಯ್ ಮಾಡೋದಕ್ಕೆ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಮತ್ತು MG ರೋಡ್ಗೆ ಆಗಮಿಸಿ ಎಂಜಾಯ್ ಮಾಡ್ತಾ ಇರುವಂಥದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.